ಹಾಯ್ ಫ್ರೆಂಡ್ಸ್, ಹಾಗಾದ್ರೆ ವಿಡಿಯೋವನ್ನು ಎಡಿಟ್ ಮಾಡೋದು ಹೇಗೆ ಅನ್ನೋದು ಸಂಪೂರ್ಣವಾದಂತಹ ಮಾಹಿತಿಯನ್ನು ಹೇಳಿಕೊಡ್ತಾ ಇದ್ದೇನೆ. ಯಾಕಂದ್ರೆ ಇನ್ಸ್ಟಾದಲ್ಲಿ ಮತ್ತೆ ಫೇಸ್ಬುಕ್ ದಲ್ಲಿ ಹಾಗೆ ಯೂಟ್ಯೂಬ್ ಅಲ್ಲಿ ನೀವು ಮಾಡಿದಂತಹ ವಿಡಿಯೋವನ್ನು ಪರಿಣಾಮಕಾರಿಯಾಗಿ ಎಡಿಟ್ ಮಾಡುವುದು ಹೇಗೆ ಅನ್ನೋದನ್ನು ಸಂಪೂರ್ಣವಾಗಿ ಇವತ್ತು ಈ ವಿಡಿಯೋ ನೋಡಿ ಕಲಿಯಿರಿ. ಬನ್ನಿ ಹಾಗಾದ್ರೆ ಫಸ್ಟ್ ಒನ್ ಕೈನ್ ಮಾಸ್ಟರ್ ಅಲ್ಲಿ ಹೋಗೋಣ. ಕೈನ್ ಮಾಸ್ಟರ್ 2-3 ನಿಮ್ಗೆ ಆಪ್ಸ್ ಗಳ ಮುಖಾಂತರ ಹೇಗೆ ಎಡಿಟ್ ಮಾಡೋದು ಅನ್ನೋದು ಹೇಳ್ಕೊಡ್ತೇನೆ. ಬನ್ನಿ ಕೈನ್ ಮಾಸ್ಟರ್ ಅಲ್ಲಿ ಮೊಟ್ಟ ಮೊದಲು ಹೋಗಿ ಇಲ್ಲಿ ನೋಡಿ, ಸಿಂಪಲ್ ಆಗಿರುವಂತಹ ಒಂದು ಎಡಿಟ್ ಅನ್ನು ನಾವು ಮಾಡಬಹುದು. ನೋಡಿ ಇಲ್ಲಿ ಆಲ್ರೆಡಿ ನಾನು ಇವಾಗ ಒಂದು ವಿಡಿಯೋವನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಅದನ್ನು ಕೈನ್ ಮಾಸ್ಟರ್ ಒಳಗಡೆ ತೆಗೆದುಕೊಂಡು ಅದಕ್ಕೆ ಆರಾಮಾಗಿ ತುಂಬಾ ಪರಿಣಾಮಕಾರಿಯಾಗಿ ನಾವ್ ಏನ್ ಮಾಡ್ಬೋದು, ಎಡಿಟ್ ಅನ್ನು ಮಾಡ್ಕೊಳ್ಬಹುದು. ಓಕೆ ಬನ್ನಿ ಹಾಗಾದ್ರೆ ಇಲ್ಲಿ ಸಿಂಪಲ್ ಆಗಿ ನೀವೇನ್ ಮಾಡ್ಬೇಕು, ಮೊಟ್ಟ ಮೊದಲು ಈ ರೀತಿ ಇರುತ್ತೆ. ಕ್ರಿಯೇಟ್ ನ್ಯೂ ಅಂತ ಹೊಡಿರಿ. ಕ್ರಿಯೇಟ್ ಅಂತ ಕ್ಲಿಕ್ ಮಾಡಿದಾಗ ಈ ರೀತಿ ಆಪ್ಷನ್ಸ್ ನಿಮ್ಗೆ ಓಪನ್ ಆಗುತ್ತೆ. ಓಪನ್ ಆದ್ಮೇಲೆ ಆಲ್ ಅಂತ ಇರುತ್ತೆ. ಆಲ್ ಗೆ ಇದು ಮಾಡ್ಕೊಂಡ್ಮೇಲೆ ನಿಮ್ಮ ನೇರವಾಗಿ ಗ್ಯಾಲರಿಗೆ ಕರ್ಕೊಂಡು ಹೋಗ್ತದೆ. ಗ್ಯಾಲರಿಯಲ್ಲಿ ಇರುವಂತಹ ನೀವು ಮಾಡಿಟ್ಟಂತಹ ಒಂದು ವಿಡಿಯೋಸ್ಗಳು, ಹಲವಾರು ವಿಡಿಯೋಸ್ಗಳು ಬರ್ತದೆ. ನಿಮ್ಮ ಯಾವ ವಿಡಿಯೋ ಎಡಿಟ್ ಮಾಡಬೇಕು ಅನ್ನೋದು ನೀವು ಕನ್ಫರ್ಮ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು ಮೊದ್ಲೇ. ಇವಾಗ ನಾನು ಈ ಒಂದು ವಿಡಿಯೋವನ್ನು ಕನ್ಫರ್ಮ್ ಆಗಿ ಎಡಿಟ್ ಮಾಡ್ಕೊಳ್ಬೇಕು. ಹಾಗಾಗಿ ಈ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡಿದಾಗ ನೇರವಾಗಿ ನಿಮ್ಮ ಒಂದು ಕೈನ್ ಮಾಸ್ಟರ್ ಒಳಗೆ ಬರ್ತದೆ. ಇದನ್ನು ನಾವು ಫಿಲ್ಟರ್ ಮಾಡ್ಬೇಕು. ಸ್ವಲ್ಪ ಫೇಸ್ ಸರಿ ಇಲ್ಲ, ಓಕೆ ಫಿಲ್ಟರ್ ಮಾಡ್ಕೊಳ್ಬೇಕು. ಈ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಸೈಡ್ ನಿಮ್ಗೆ ಎಲ್ಲಾ ರೀತಿಯ ಒಂದು ಆಪ್ಷನ್ಸ್ ಗಳು ಸಿಗ್ತಾ ಹೋಗ್ತದೆ. ತುಂಬಾ ರೀತಿಯ ಆಪ್ಷನ್ಸ್ ಗಳು ಇರ್ತದೆ ನೋಡಿ. ಫೈನ್, ಓಕೆ ಹಾಗಾದ್ರೆ ಇವಾಗ ನಾವು ಈ ಸ್ವಲ್ಪ ನನಗೇನು ಬೇಕಾಗಿದೆ, ಇವಾಗ ಈ ಒಂದು ವಿಡಿಯೋದಲ್ಲಿ ನನ್ನ ಒಂದು ಫೋಟೋ ಏನಿದೆ ಸ್ವಲ್ಪ ಕ್ಲಿಯರ್ ಆಗಿ ಸೈಡ್ ಬರ್ಬೇಕು. ಇನ್ನೊಂದು ಸೈಡ್ ನಾನು ಏನ್ ಮಾಡ್ಬೇಕು, ಇಲ್ಲಿ ಮೊಬೈಲ್ ಸ್ಕ್ರೀನ್ ಅನ್ನು ತಂದಿಡ್ಬೇಕಾಗುತ್ತೆ. ಹಾಗಾಗಿ ಏನ್ ಮಾಡ್ಬೇಕು, ಇಲ್ಲಿ ಪ್ಯಾನ್ ಅಂಡ್ ಜೂಮ್ ಇದೆ. ಪ್ಯಾನ್ ಅಂಡ್ ಜೂಮ್ ಮೇಲೆ ಈ ಒಂದು ಸ್ಕ್ರೀನ್ ಮೇಲೆ ಡಬಲ್ ಕ್ಲಿಕ್ ಮಾಡಿ ಅದನ್ನು ಏನ್ ಮಾಡ್ಬೇಕು, ಪ್ರೆಸ್ ಮಾಡ್ಕೊಳ್ಬೇಕು. ಈ ರೀತಿ ಪ್ರೆಸ್ ಮಾಡ್ಕೊಳ್ಬೇಕು. ಒಂದು ಬೆರಳನ್ನಿಟ್ಟು ಅದನ್ನ ನೇರವಾಗಿ ಸ್ವಲ್ಪ ಎಳೆದಾಗ ಈ ರೀತಿ ನಿಮ್ಗೆ ಆರಾಮಾಗಿ ಜೂಮ್ ಮಾಡ್ಕೊಳ್ಳಿಕ್ಕೆ ಆಗುತ್ತೆ. ಈ ರೀತಿ ಜೂಮ್ ಮಾಡ್ಕೊಂಡ್ಮೇಲೆ ಕೆಳಗಡೆ ಒಂದು ಆಪ್ಷನ್ ಇರುತ್ತೆ. ಓಕೆ, ಇಷ್ಟ ಆದ್ಮೇಲೆ ನಿಮ್ಗೆ ಜೂಮ್ ಆಗಿಬಿಡುತ್ತೆ, ಪ್ಯಾನ್ ಜೂಮ್. ಓಕೆನಾ, ಈ ರೀತಿಯಲ್ಲಿ ಮಾಡ್ಕೊಂಡ್ಬಿಟ್ರೆ ಸಾಕು ನೀವು. ಓಕೆನಾ, ನೆಕ್ಸ್ಟ್ ಇದು ಆಯ್ತು, ಇಷ್ಟ ಆಯ್ತು. ಆಮೇಲೆ ನಿಮ್ಗೆ ನೆಕ್ಸ್ಟ್ ಏನ್ ಮಾಡ್ಬೋದು, ಫಿಲ್ಟರ್ ಮಾಡ್ಕೊಳ್ಬೇಕು. ಫಿಲ್ಟರ್ ಇದೆ ನೋಡಿ ಇಲ್ಲಿ, ಇದು FILTR ಫಿಲ್ಟರ್. ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಎಲ್ಲಾ ರೀತಿಯ ಒಂದು ಆಪ್ಷನ್ಸ್ ಗಳು ಸಿಗ್ತದೆ. ಫೇವರೇಟ್, ಲಾ ಅಂಡ್ ಬೇಸಿಕ್ ಅಂಡ್ ವ್ಯೂಡ್, ಕೋಲ್ಡ್, ಮೋನೋ ಅಂಡ್ ವಾರ್ಮ್ ಎಲ್ಲವೂ ಕೂಡ ಸಿಗ್ತದೆ. ಬೇಸಿಕ್ ಗೆ ಹೋಗೋಣ. ಬೇಸಿಕ್ ಅಲ್ಲಿ ಚೆನ್ನಾಗಿ ನಿಮ್ಗೆ ಎಲ್ಲಾ ರೀತಿಯ ಒಂದು ಚೇಂಜ್ ಮಾಡ್ಕೊಳ್ಬಹುದು. ಯಾವ ರೀತಿ, ಈ ರೀತಿಯಲ್ಲಿ ಚೇಂಜ್ ಮಾಡ್ಕೊಳ್ಬಹುದು. ಓಕೆನಾ, ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಇದು ಚೆನ್ನಾಗಿದೆ. ಓಕೆ, ನನಗೆ ಇದು ಇಷ್ಟ ಇದೆ, ಇದನ್ನು ಇದು ಮಾಡ್ಕೊಳ್ಬಹುದು. ನಿಮಗೆ ಬೇಸಿಕ್ ಒಳಗೆ ಚೆನ್ನಾಗಿ ಕಾಣ್ಲಿಲ್ಲ ಅಂದ್ರೆ ವಿವಿಡ್ ಹೋಗ್ಬೋದು, ಕೋಲ್ಡ್ ಹೋಗ್ಬೋದು, ಮೋನೋ ಹೋಗ್ಬೋದು, ಹಲವಾರು ರೀತಿಯ ಒಂದು ವಾರ್ಮ್ ಹೋಗ್ಕೊಳ್ಬಹುದು. ವಾರ್ಮ್ ಅಲ್ಲಿ ಯಾವ ರೀತಿ ಇದೆ, ಈ ರೀತಿಯಲ್ಲಿ ಆರಾಮಾಗಿ ಸಿಗುತ್ತೆ. ಇದು ವಾರ್ಮ್ ಕೂಡ. ಓಕೆನಾ, ವಾರ್ಮ್ ಅಲ್ಲಿ ನೀವು ಹೋಗಿರ್ತೀರಲ್ವಾ, ಫಿಲ್ಟರ್ ಒಳಗಡೆ ವಾರ್ಮ್ ಹೋಗ್ಕೊಂಡು ನೀವು ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬಹುದು. ಮತ್ತೆ ಈ ರೀತಿಯಲ್ಲಿ, ಓಕೆನಾ, ಈ ರೀತಿಯಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬಹುದು. ನಿಮ್ಗೆ ಎಷ್ಟು ಬ್ರೈಟ್ನೆಸ್ ಬೇಕು, ಎಷ್ಟು ಬೇಡ ಎಲ್ಲವನ್ನು ನೀವು ಏನ್ ಮಾಡ್ಕೊಳ್ಬಹುದು, ಆರಾಮಾಗಿ ಸೆಟ್ ಮಾಡ್ಕೊಳ್ಬಹುದು. ಮತ್ತೆ ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದ್ಕೊಂಡು ಇಲ್ಲಿ ಏನು, ಪ್ಯಾನ್ ಜೂಮ್ ಆಯ್ತು, ಫಿಲ್ಟರ್ ಆಯ್ತು, ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬಹುದು. ಹಾಗೆ ಬ್ಯಾಕ್ ಗ್ರೌಂಡ್ ಕೂಡ ನೀವು ಚೇಂಜ್ ಮಾಡ್ಕೊಳ್ಬಹುದು. ಕಲರ್ ಬೇಕಾದಂಗೆ ಬ್ಯಾಕ್ ಗ್ರೌಂಡ್ ಮಾಡ್ಕೊಳ್ಬಹುದು, ಏನ್ ತೊಂದ್ರೆ ಇಲ್ಲ. ಓಕೆನಾ, ಈ ರೀತಿ ಎಲ್ಲ ಕೂಡ ಬರ್ತದೆ ನಿಮ್ಗೆ. ಓಕೆನಾ, ನೆಕ್ಸ್ಟ್ ಮತ್ತೆ ಏನ್ ಮಾಡ್ಕೊಳ್ಬಹುದು ಅಂದ್ರೆ ಇಲ್ಲಿ ಕೊನೆಗೆ ನೀವು ನಿಮ್ಮ ಒಂದು ವಿಡಿಯೋದಲ್ಲಿ ಇರುವಂತಹ ಒಂದು ಸೌಂಡ್ ಎಫೆಕ್ಟ್ ಸರಿ ಇಲ್ಲ, ನಾನು ಹೊಸದಾಗಿ ಮಾಡ್ಕೊಳ್ಬೇಕು ಅನ್ನೋರು ಈ ಒಂದು ಸೌಂಡ್ ಎಲ್ಲ ಮ್ಯೂಟ್ ಮಾಡ್ಕೊಂಡು ಏನ್ ಮಾಡ್ಬೋದು, ನೆಕ್ಸ್ಟ್ ನೀವು ಏನ್ ಮಾಡ್ಬೋದು, ಆರಾಮಾಗಿ ಮತ್ತೆ ನೀವು ಇದಕ್ಕೆ ಈ ಒಂದು ಕೈನ್ ಮಾಸ್ಟರ್ ಅಲ್ಲಿ ನೀವೇನಾದ್ರೂ ಒಂದು ರೆಕಾರ್ಡ್ ಮಾಡ್ಕೊಳ್ಬೇಕು ಅಂದ್ರೆ ಸಿಂಪಲ್ ಆಗಿ ಹೇಳಿಕೊಡ್ತೇನೆ ನಿಮ್ಗೆ. ನೋಡಿ ಇಲ್ಲಿ ಫಸ್ಟ್ ಆಪ್ಷನ್ ಲೇಯರ್ ಇದೆ, ಮೀಡಿಯಾ ಇದೆ, ಆಡಿಯೋ ಇದೆ, REC ಇದೆ. ಸಿಂಪಲ್ ಆಗಿ REC ಮೇಲೆ ಸ್ಟಾರ್ಟ್ ಅಂತ ಇದ್ ಮಾಡ್ಕೊಂಡ್ಬಿಟ್ರೆ ವಿಡಿಯೋ ಸ್ಟಾರ್ಟ್
ಸ್ಟಾಪ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಬ್ಯಾಕ್ ಹೋಗ್ರಿ. ಓಕೆನಾ, ನೆಕ್ಸ್ಟ್ ಇಷ್ಟ ಆಯ್ತು. ನೀವು ಈ ಒಂದು ವಿಡಿಯೋದಲ್ಲಿ ಏನಾದ್ರೂ ಬರಿಬೇಕು ಅಂದ್ರೆ ನೀವ್ ಏನು ಸಿಂಪಲ್ ಆಗಿ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಬೇಕಂತಿಲ್ಲ. ಇಲ್ಲಿದೆ ನೋಡಿ LAYER, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಹಲವಾರು ರೀತಿಯ ಆಪ್ಷನ್ಸ್ ಗಳು ಬರ್ತದೆ. ಟೆಕ್ಸ್ಟ್, ಮೀಡಿಯಾ, ಎಫೆಕ್ಟ್ಸ್, ಸ್ಟಿಕ್ಕರ್ ಅಂಡ್ ಹ್ಯಾಂಡ್ ರೈಟಿಂಗ್ ಅಂತ ಬರ್ತದೆ. ನೀವು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಬೇಕಾದಾಗಿ ನೀವು ಬರಿಬಹುದು. ಬರ್ದು ಓಕೆ ಕೊಟ್ರೆ ಇಲ್ಲೆಲ್ಲ ಕೂಡ ಮೂಡ್ತದೆ ನೋಡಿ ಸಿಂಪಲ್ ಆಗಿ. ಓಕೆನಾ, ರವಿ ಅಂತ ಬರ್ದೆ ನೋಡಿ. ಇಲ್ಲೆಲ್ಲ ಕೂಡ ಎಷ್ಟು ಬೇಕಾದ್ರೂ ನೀವು ಸಣ್ಣದ್ ಮಾಡ್ಕೊಳ್ಬಹುದು, ದೊಡ್ಡದ್ ಮಾಡ್ಕೊಳ್ಬಹುದು. ಅದಕ್ಕೆ ಕಲರ್ ಕೂಡ ನೀವು ಮಾಡ್ಬೋದು. ಓಕೆನಾ, ಕಲರ್ ಕೂಡ ಚೇಂಜ್ ಮಾಡ್ಕೊಳ್ಬಹುದು, ಯಾವ್ದು ಬೇಕಾದ್ರೂ ಕಲರ್ ಹಾಕ್ಬೋದು. ಓಕೆನಾ, ಈ ರೀತಿಯಲ್ಲಿ ನೀವು ಮಾಡ್ಕೊಳ್ಬಹುದು. ಓಕೆನಾ, ಇದನ್ನ ಕೆಳಗಾದ್ರೂ ತಗೊಂಡ್ಬರ್ಬೋದು, ಮೇಲಾದ್ರೂ ತಗೊಳ್ಬಹುದು, ಮತ್ ನಿಮ್ಗೆ ಅನಿಮೇಷನ್ ಪಾಪ್ ಆದ್ರೂ ತಗೊಳ್ಬಹುದು, ಬೇಕಾದಂಗೆ ತಗೊಳ್ಬಹುದು. ಓಕೆನಾ, ಇಷ್ಟು ಅವಕಾಶ ಇದೆ ನಿಮ್ಗೆ. ಓಕೆನಾ, ಹಾಗೆ ಇಷ್ಟೆಲ್ಲ ಆದ್ಮೇಲೆ ನೀವೇನ್ ಮಾಡ್ಬೇಕು, ನಿಮ್ದ ಎಫೆಕ್ಟ್ಸ್ ಬೇಕಂದ್ರೆ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಬೋದು. ಬೇಕಾದಂಗೆ ಬೇಸಿಕ್ ಒಳಗಡೆ ಆರಾಮಾಗಿ ಬೇಕಾದಂಗೆ ಎಫೆಕ್ಟ್ಸ್ ನೀವು ಬೇಕಾದಂಗೆ ಮಾಡ್ಕೊಳ್ಬಹುದು. ಓಕೆನಾ, ಏನ್ ತೊಂದ್ರೆ ಇಲ್ಲ. ಓಕೆನಾ, ನೆಕ್ಸ್ಟ್ ಮತ್ತೆ ನಿಮ್ಗೆ ಸ್ಟಿಕ್ಕರ್ ಮಾಡ್ಕೊಳ್ಬಹುದು, ಹ್ಯಾಂಡ್ ರೈಟಿಂಗ್ ಬರಿಬಹುದು. ಇಷ್ಟಾದ್ಮೇಲೆ ನಿಮ್ದು ಎಡಿಟ್ ಆದ್ಮೇಲೆ ನೆಕ್ಸ್ಟ್ ಇನ್ನೊಂದು ವೆರೈಟಿ ಬರುವಂತಹ ಒಂದು ಎಡಿಟಿಂಗ್ ಇದೆ. ಮತ್ ನೀವು ಸೈಡ್ ನಿಮ್ಮ ಮೊಬೈಲ್ ಸ್ಕ್ರೀನ್ ಕೂರಿಸ್ಕೊಳ್ಬಹುದು. ಮೊಬೈಲ್ ಸ್ಕ್ರೀನ್ ಅಲ್ಲಿ ನೀವು ಹೇಳ್ಬಹುದು, ಜೊತೆಗೆ ನಿಮ್ಮ ಒಂದು ಫೇಸ್ ಕೂಡ ಕಾಣ್ತದೆ. ಮೊಬೈಲ್ ಅಲ್ಲಿ ನೀವು ತೋರಿಸಬಹುದು ಏನ್ ಎಡಿಟಿಂಗ್ ಮಾಡ್ತಿದ್ದೀರಾ, ಏನ್ ಬೇಕಾದಂಗೆ ನೀವು ಮೊಬೈಲ್ ಅಲ್ಲಿ ತೋರಿಸುವಂತಹ ಎಲ್ಲವನ್ನು ನೀವು ಸೈಡ್ ಮೊಬೈಲ್ ಸ್ಕ್ರೀನ್ ಅಲ್ಲಿ ತೋರಿಸ್ಕೊಳ್ಬಹುದು. ಅದು ಕೂಡ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಯಾವ ರೀತಿ ಮಾಡ್ಬೇಕು ಅನ್ನೋ ಒಂದು ಎಡಿಟಿಂಗ್ ಹೇಗ್ ಮಾಡೋದು ಅನ್ನೋದು ಕೂಡ ಹೇಳ್ಕೊಡ್ತೇನೆ. ಇಷ್ಟಾದ್ಮೇಲೆ ಈ ಒಂದು ನಾರ್ಮಲ್ ಎಡಿಟಿಂಗ್ ಇದು. ಇಷ್ಟಾದ್ಮೇಲೆ ನೀವು ಮೇಲ್ಗಡೆ ಇಲ್ಲಿ ಒಂದು ಆಪ್ಷನ್ ಸಿಗುತ್ತಲ್ವಾ, ಈ ಆರೋ ಮಾರ್ಕ್ ಮೇಲೆ ನೀವೇನ್ ಮಾಡ್ಬೇಕು, ಕ್ಲಿಕ್ ಮಾಡಿದ್ಮೇಲೆ ಸೇವ್ ಹ್ಯಾಸ್ ವಿಡಿಯೋ ಅಂತ ಹೊಡೆದ್ಬಿಟ್ರೆ ಅದು ಸೇವ್ ಆಗಿಬಿಡ್ತದೆ. ಆಮೇಲೆ ಮುಗೀತು, ನೀವು ಆರಾಮಾಗಿ ಅಪ್ಲೋಡ್ ಮಾಡ್ಕೊಳ್ಬಹುದು. ಇದನ್ನ ಬೇಕಾದ್ರೆ ಕಟ್ ಕೂಡ ಮಾಡ್ಕೊಳ್ಬಹುದು. ನಿಮ್ಗೆ ಎಷ್ಟು ಬೇಕು ಟೈಮ್ ಟು ಸ್ಲಿಪ್ಟ್, ನೀವ್ ಎಷ್ಟು ಬೇಕು ಅದನ್ನು ಕಟ್ ಮಾಡ್ಕೊಳ್ಬಹುದು. ಓಕೆ, ಇದು ಎಲ್ಲವೂ ಕೂಡ ಆಪ್ಷನ್ ಇದೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್